ಹೇಳಿದ್ದಲ್ಲ. ಮತ್ತೆ ಯಾಕೆ ಹುಡುಗಿ ನಿಮ್ ಕುಟುಂಬದ ಬಗ್ಗೆ ತಪ್ಪಾಗಿ ನನ್ನ ಹತ್ರ ಹೇಳಿದ್ರು? ಏನು ಅಜ್ಜಿ ಸಮಾಧಾನ ನೋಡ್ಕೊಳ್ಳೋಣ. ಶಾಸ್ತ್ರಿಗಳೇ, ಹುಡುಗ ಹಾಗಂತೂ ಹೇಳಿರಲ್ಲ. ಯಾಕೆಂದ್ರೆ ಅವ್ರು ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತಲ್ಲೇ ನಮ್ಮನೆಯವರಲ್ಲೇ ಒಬ್ಬರಾಗ್ಬಿಟ್ರು. ನಮ್ಮ ಹಳೆಯಂದ್ರ ಬಗ್ಗೆ ನೀವು ಹಾಗೆಲ್ಲ ಮಾತಾಡ್ಬಿಡಿ. ಹೌದು, ಅವ್ರು ಆ ಥರದವ್ರಲ್ಲ. ಹೌದು, ನೀವು ಹುಡುಗ ಅಂತ ಯಾರ ಬಗ್ಗೆ ಹೇಳ್ತಿದ್ದೀರಾ? ಏನ್ ಸರ್, ನಿಮ್ಗೆ ಯಾಕೆ ಸರ್ ಅನುಮಾನ? ಯಾಕೆ ನಮ್ಮ ಮಧ್ಯೆ ತಂದು ಹಾಕ್ತಿದ್ದೀರಾ? ಅವರು ನೀವ್ ಹೇಳಿದ ಹುಡುಗನೇ. ಹೆಸರು ಕಾರ್ತಿಕ್. ಬೆಂಗಳೂರಲ್ಲಿ SBM ಟೆಕ್ನಾಲಜೀಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಎಲ್ಲ ಕರೆಕ್ಟ್ ಆಗೇ ಹೇಳ್ತಿದ್ದೀರಾ, ಆದ್ರೆ ಏನೋ ಒಂದ್ ತಪ್ಪಾಗಿರೋ ಹಾಗೆ ನನ್ ಮನ್ಸಿಗನಿಸ್ತಾ ಇದೆ. ನನಗ್ ಗೊತ್ತಾಯ್ತು ಬಿಡಿ. ಶಾಸ್ತ್ರಿಗಳೇ, ಬೆಳಗ್ಗೆನೆ ಟೈಟ್ ಆಗಿ ಬಂದಿದ್ದೀರಾ? ಅಯ್ಯೋ ಸ್ವಾಮಿ, ಏನ್ ಸ್ವಾಮಿ, ಕುಡ್ದಿಲ್ಲ ಅಂದ್ರೆ ಯಾಕಿಷ್ಟ ಅನುಮಾನ? ನೀವೆಲ್ಲರೂ ಆ ಹುಡುಗನ ಬಗ್ಗೆ ಇಷ್ಟೆಲ್ಲಾ ಮಾತಾಡ್ತಿದ್ದೀರಾ, ಆದ್ರೆ ಆ ಹುಡುಗ ನನ್ನ ಹತ್ರ ಫೋನಲ್ಲಿ ಬೇರೆ ತರನೇ ಹೇಳಿದ್ರು. ನಾ ಹುಡುಗಿ ನೋಡಕ್ ಹೋಗಲ್ಲ, ನನಗೆ ಆ ಹುಡುಗಿ ಇಷ್ಟ ಆಗಿಲ್ಲ ಅಂತಂದ್ರು. ನಾನಿಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನೀವೆಲ್ಲ ನಗ್ತಾ ಇದ್ದೀರಾ. ಶಾಸ್ತ್ರಿಗಳೇ, ಹುಡುಗನದ್ದು ಸ್ವಲ್ಪ ತಮಾಷೆ ಸ್ವಭಾವ. ನಿಮ್ಮ ಹತ್ರ ತಮಾಷೆ ಮಾಡಿರ್ತಾರೆ ಈ ತಮಾಷೆ ಮಾಡೋ ವಿಷಯ ಇದ್ರಿ. ಅಯ್ಯೋ, ಅವ್ರು ಹೇಳಿದ ಮಾತನ್ನೆಲ್ಲ ಮರ್ಯಾದೆಗೆ ಹೆದರ್ಕೊಂಡು ಎಲ್ರ ಮುಂದೆ ನನ್ನಿಂದ ಹೇಳೋಕಾಗ್ತಿಲ್ಲ. ಯಾರು ಹೇಳಕ್ ಹೇಳಿದ್ರು? ಮೊದ್ಲು ನೀವು ಹೊರಡಿ. ಇಲ್ಲಿ ಏನೋ ಆಗ್ತಾ ಇದೆ. ನಾನ್ ಹೇಳಿರೋ ಹುಡುಗ ಬೆಳ್ಳಿಗೆ ಎತ್ತರಕ್ಕಿದ್ದಾನೆ. ನಾವು ನೋಡಿದ ಹುಡುಗನು ಮೀಡಿಯಂ ಆಗಿ ಬೆಳ್ಳಿಗೆ ಇದ್ದಾರೆ. ಎರಡು ಒಂದೇ ಅಲ್ವಾ ಅಜ್ಜಿ? ಅದೇ ನಾನು ಹೇಳಿದ್ದು. ಆ ಹುಡುಗ ಈ ಹುಡುಗ ಇಬ್ರು ಒಂದೇನೆ. ನೀವು ಜಾಗ ಖಾಲಿ ಮಾಡಿ. ಇಲ್ಲಿಗೆ ಬಂದು ಸರಿಯಾಗಿ ಸಿಗಾಕೊಂಡಲ್ಲಪ್ಪ. ಸತ್ಯ ಗೊತ್ತಾದ್ರೆ ಅಯ್ಯೋ, ನನ್ನ ಮರಕ್ಕೆ ಕಟ್ಟಾಕ್ಬಿಟ್ಟು ಚರ್ಮ ಸುಲ್ದ್ಬಿಟ್ರೆ ಏನಪ್ಪ ಮಾಡ್ಲಿ? ಅಯ್ಯೋ, ಇದು ಚೇರ್ಮನ್ ಮನೆ ಬೇರೆ. ಇವತ್ತು ನನ್ನ ಕತೆ ಅಷ್ಟೇ ಚಟ್ನಿ ಮಾಡ್ಬಿಡ್ತಾರೆ. ಪರಿ ಕಾಪಾಡು ಪರಿ. ನಮ್ಗೆಲ್ಲರಿಗೂ ಹುಡುಗ ತುಂಬಾ ಇಷ್ಟ ಆಗಿದ್ದಾರೆ. ಹೌದು, ಹುಡುಗ ನಮ್ ಕುಟುಂಬದವರಲ್ಲಿ ಒಬ್ರಾಗಿ ಹೊಂದ್ಕೊಂಡಿದ್ದಾರೆ. ಇಂಥ ಒಂದ್ ಹುಡುಗನ್ನ ನಾವ್ ನೋಡೇ ಇರ್ಲಿಲ್ಲ. ನಾವೇ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲ, ಆ ಹುಡುಗ ಎಲ್ಲಿ? ಅವ್ರನ್ನ ನಾನು ನೋಡ್ಬೇಕು. ಸರ್, ನಮ್ಮ ಅಕ್ಕನೇ ಇನ್ನೂ ನೋಡಿಲ್ಲ. ಅದಕ್ ಮುಂಚೆ ನೀವ್ ಯಾಕೆ ನೋಡ್ಬೇಕು? ನೀವು ಬೆಂಗಳೂರಲ್ಲಿ ಹುಡುಗನ್ ನೋಡಿದಿರ ತಾನೆ, ಮತ್ತೆ ಅಲ್ಲೇ ಹೋಗಿ ನೋಡಿ. ಅದಕ್ಕೆಲ್ಲ ನಾನು ಒಪ್ಕೊಳ್ಳೋದಿಲ್ಲ. ನಾನು ಈಗಲೇ ಹುಡುಗನ್ ನೋಡ್ಬೇಕು. ಅಯ್ಯೋ, ಹುಡುಗನ್ ನೋಡಿ ಮಾತಾಡ್ಕೊಂಡು ಕಮಿಷನ್ ತಗೊಳ್ದೆ ಇಲ್ಲಿಂದ ಹೋಗಲ್ಲ. ಏನೋ ಎಡವಟ್ಟಾಗ್ತಿದ್ಯಲ್ಲ. ಅಯ್ಯೋ, ಏನಪ್ಪ ಇಷ್ಟೊಂದು ಹಠ ಮಾಡ್ತಿದ್ಯಾ? ಹುಡುಗಿ ನೋಡಕ್ ಬರಲ್ಲ ಅಂತ ಹುಡುಗ ನನ್ನ ಹತ್ರ ಹೇಳಿದ್ರು, ಆದ್ರೆ ನನಗೆ ಹೇಳ್ದೆ ಈಗ ಇಲ್ಲಿಗೆ ಬಂದಿದ್ದಾರೆ. ಇದು ಮೋಸ ತಾನೇ? ಕಮಿಷನ್ ಹೋಗುತ್ತೆ ಅಂತ ಭಯಪಡ್ತಿದ್ಯಾ? ನಿಮಗಿಷ್ಟ ಬಂದಂಗ ಅಂದ್ಕೊಳ್ರಿ, ಆದ್ರೆ ನಾನು ಹುಡುಗನ್ ನೋಡ್ದೆ ಇಲ್ಲಿಂದ ಹೋಗೋದಿಲ್ಲ. ಅಯ್ಯೋ, ಸರಿ ಶಾಸ್ತ್ರಿಗಳೇ, ಸ್ವಲ್ಪ ಹೊತ್ತಿರಿ, ನಾನೇ ಹುಡುಗನ್ ಕರಿತೀನಿ. ಅಪ್ಪ, ವರದ ಹಳೆ ಅಂದ್ರೆ ಸ್ವಲ್ಪ ಇಲ್ಲಿ ಬನ್ನಿ, ಶಾಸ್ತ್ರಿಗಳು ಬಂದಿದ್ದಾರೆ. ಅಯ್ಯೋ, ಏನಪ್ಪ ಮಾಡೋದು ಇವಾಗ? ಅಯ್ಯಯ್ಯೋ, ಅಜ್ಜಿ ವಿಷಯ ಕೈ ಮೀರ್ತಿದೆ. ಏನಾದ್ರೂ ಮಾಡು ಅಜ್ಜಿ. ನನಗೆ ಕೈಕಾಲು ನಡುಕ್ತಿದೆ ಕಣೆ. ಏನ್ ಮಾಡೋದು ಅಂತ ತಲೆ ಓಡ್ತಾನೆ ಇಲ್ಲ ಕಣೆ. ಅಳಿಯಂದ್ರೆ ಬೇಗ ಬನ್ನಿ, ಅಳಿಯಂದ್ರೆ ಬೇಗ ಬನ್ನಿ. ಅಳಿಯಂದ್ರೆ ಬನ್ನಿ. ಅಯ್ಯೋ, ಕಾರ್ತಿಕ್, ಇಲ್ಲಿ ಹಾಲಕ್ ಬನ್ನಿ. ಅಜ್ಜಿ, ಏನಾದ್ರೂ ಮಾಡು ಅಜ್ಜಿ. ನನಗೊಂದು ತೋಚ್ತಾ ಇಲ್ಲ ಕಣೆ. ಇವ್ರಿಗೆ ಶಾಕ್ ಆಗ್ಬೇಕು, ಆತರ ಏನಾದ್ರೂ ಐಡಿಯಾ ಮಾಡು ಅಜ್ಜಿ. ಶಾಕ? ಬರೀ ಅಪ್ಪ, ಅಳಿಯಂದ್ರು ನಿನ್ ಜೊತೆ ತಾನೇ ಬಂದ್ರು. ಇವಾಗ ಎಲ್ಲಿ ಹೋದ್ರು? ಹೋಗಿ ಅವ್ರನ್ನ ಕರ್ಕೊಂಡ್ ಬಾ, ಹೋಗು. ಸರಿಯಪ್ಪ. ಅಯ್ಯೋ ದೇವ್ರೆ, ಇವನ್ ಬೇರೆ. ಕಾರ್ತಿಕ್, ಕಾರ್ತಿಕ್, ಅಯ್ಯೋ, ಇವನ್ ಬೇರೆ. ಬನ್ನಿ ಕಾರ್ತಿಕ್ ಇಲ್ಲಿ. ಆಟೋ ಡ್ರೈವರ್ ಬಾರಯ್ಯ. ಏನಾಯ್ತು? ನಮ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಮ್ಯಾಟರ್ ಓವರ್. ಶಾಸ್ತ್ರಿಗಳು ನಿನ್ನ ನೋಡಕ್ ಒಂಟಿ ಕಲ್ಲಲ್ಲಿ ನಿಂತಿದ್ದಾರೆ. ಇಲ್ಲೇ ನಿಂತ್ಕೊಂಡಿದ್ದಾರೆ. ಏನ್ ಮಾಡೋದು ಇವಾಗ? ನಮ್ಮ
ನಮ್ಮ ಅಪ್ಪಂಗೇನಾದ್ರೂ ನಿಜ ಗೊತ್ತಾದ್ರೆ ನನ್ನ ಸಿಗ್ದು ತೋರಣ ಕಟ್ಬಿಡ್ತಾರೆ. ಅಪ್ಪ ಅಂದ್ರೆ